today's video, we will be learning the lesson Kathegara Manjanna from Sahithya Sangama, a book of ICSE 9th and 10th standard. So, ಇವತ್ತಿನ ವಿಡಿಯೋದಲ್ಲಿ ನಾವು ಕಥೆಗಾರ ಮಂಜಣ್ಣ ಅನ್ನೋ ಒಂದು ಪಾಠವನ್ನ ಕಲಿಯೋಣ. ಇದು ಸಾಹಿತ್ಯ ಸಂಗಮದಿಂದ ಆರಿಸಲಾಗಿದೆ. ಇದನ್ನು ಬರೆದವರು ಕುವೆಂಪು. ನೀವು ಇಲ್ಲಿ ನೋಡ್ತಾ ಇರ್ಬೋದಲ್ವಾ, ಕುವೆಂಪು ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಪರಿಚಯ, ಅಂದ್ರೆ ಒಂದು ಕೇಳಿದ್ದೀರಾ ಕುವೆಂಪು ಅಂತ ಹೆಸರು. ಸೊ ಮತ್ತೆ ಇವರದು ಒಂದು ಪದ್ಯ ಕೂಡ ಇದೆ, ನೇಗಿಲ ಯೋಗಿ ಅಂತ, ಸಾಹಿತ್ಯ ಸಂಗಮ ಪುಸ್ತಕದಲ್ಲೇ ಇದೆ. ಪದ್ಯಗಳನ್ನು ಓದ್ತಾ ಇದ್ರೆ ನಿಮ್ಗೆ ಆ ಪದ್ಯ ಓದಿದಾಗ ಕುವೆಂಪು ಅವರ ಪರಿಚಯ ಇರಬೇಕಾಗುತ್ತೆ ನಿಮ್ಗೆ. ಸೇಮ್ ಆ ಕವಿ ಪರಿಚಯ ಸೇಮ್ ಅದನ್ನೇ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ಅದಕ್ಕೆ ನಾನು ಮತ್ತೆ ಇಲ್ಲಿ ಆಗ್ತಾ ಇಲ್ಲ ಕುವೆಂಪು ಅವರ ಪರಿಚಯ. ಈಗಲೇ ಹೇಳ್ಬಿಡ್ತೀನಿ ಒಂದು ಸ್ವಲ್ಪ. ಕುವೆಂಪು ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಅಂದ್ರೆ ಅವರ ತಂದೆ ವೆಂಕಟಪ್ಪ ಅಂತ, ಅವರ ಹೆಸರು ಪುಟ್ಟಪ್ಪ ಅಂತ. ಅವರು 1904ರಲ್ಲಿ ಹುಟ್ಟಿದ್ದು, ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ, ಓಕೆ, ಬಿಫೋರ್ ಇಂಡಿಪೆಂಡೆನ್ಸ್. ಮತ್ತೆ ಅವ್ರದ್ದು ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ, ತೀರ್ಥಹಳ್ಳಿಯಲ್ಲಿ ಹುಟ್ಟಿದ್ರು ಅವರು. ಅಂದ್ರೆ ಕುಪ್ಪಳ್ಳಿ ಅನ್ನೋ ಒಂದು ಊರು ಶಿವಮೊಗ್ಗದಲ್ಲಿ ಬರುತ್ತೆ. ಸೊ ಇವರು BA ಮತ್ತೆ MA ಪದವಿನ ಪಡಿತಾರೆ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ. ಮತ್ತೆ ಇವರು ಒಂದು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾರೆ, ಪ್ರಿನ್ಸಿಪಲ್ ಆಗ್ತಾರೆ, ಮತ್ತೆ ವೈಸ್ ಚಾನ್ಸಲರ್ ಆಗ್ತಾರೆ ಮೈಸೂರು ಯೂನಿವರ್ಸಿಟಿಗೆ. ಮತ್ತೆ ಇವರ ಶ್ರೀರಾಮಾಯಣ ದರ್ಶನಂ ಅನ್ನೋದೊಂದು ಫೇಮಸ್ ವರ್ಕ್, ಶ್ರೀರಾಮಾಯಣ ದರ್ಶನಂ ಅಂತ. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬರುತ್ತೆ, ಮತ್ತೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿದೆ ಶ್ರೀರಾಮಾಯಣ ದರ್ಶನಂ ಅನ್ನೋದಕ್ಕೆ. ಇವರಿಗೆ ತುಂಬಾ ಬಿರುದುಗಳು ತುಂಬಾ ಬಂದಿದೆ, ಪ್ರಶಸ್ತಿಗಳು ಸಿಕ್ಕಾಪಟ್ಟೆ ಎಷ್ಟೊಂದು ಬಂದಿದೆ. ಮತ್ತೆ ಇವರ ಪ್ರಮುಖ ಕೃತಿಗಳು ಕೂಡ ತುಂಬಾ ಚೆನ್ನಾಗಿದೆ. ಸೊ ಏನೇನು ಅಂದ್ರೆ ಕಾನೂರ ಹೆಗ್ಗಡತಿ, ಇವೆಲ್ಲ ಒಂದಷ್ಟು ಮೂವಿ ಕೂಡ ಆಗಿದೆ. ಕಾನೂರ ಹೆಗ್ಗಡತಿ ಅಂತ ಮೂವಿ ಇದೆ, ಚಿತ್ರಾಂಗದ, ಸಮುದ್ರ ಲಂಘನ, ಮಲೆಗಳಲ್ಲಿ ಮದುಮಗಳು, ಕೊಳಲು ನವಿಲು, ಕಲಾಸುಂದರಿ, ಕನ್ನಡ ಡಿಂಡಿಮ, ಶ್ರೀರಾಮಾಯಣ ದರ್ಶನಂ ಆಸ್ ಯೂಶುವಲ್, ಬಿಗಿನರ್ಸ್ ಮ್ಯೂಸ್ ಅಂತ, ಈ ರೀತಿ ಸಿಕ್ಕಾಪಟ್ಟೆ ಇವರು ಬರೆದಿದ್ದಾರೆ ಕುವೆಂಪು ಅವರು. ಮತ್ತೆ ಇವರಿಗೆ ನಮ್ಮ ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಅಂತ ಬಿರುದು ಕೂಡ ಕೊಟ್ಟಿದೆ. ಸೊ ರಾಷ್ಟ್ರಕವಿ ಅಂತ ಬಿರುದು ಕೂಡ ಕೊಟ್ಟಿದೆ. ನಿಮಗೆ ಕ್ವಶನ್ಸ್ ಕೇಳೋದ್ರಲ್ಲಿ ಈ ಕುವೆಂಪು ಬಗ್ಗೆ ಕೂಡ ಕೇಳಬಹುದು. ಬರೀ ಪಾಠದಿಂದನೇ ಅಂತಲ್ಲ, ಪಾಠ ಯಾರು ಬರೆದದ್ದು ಅನ್ನೋದ್ರ ಬಗ್ಗೆನೂ ಕೇಳ್ಬೋದು. ಅವರ ಬಗ್ಗೆ, ಅವರ ಪ್ರಮುಖ ಕೃತಿಗಳನ್ನು ಹೆಸರಿಸಿ, ಇಲ್ಲ ಯಾವ ರೀತಿಯ ಪ್ರಶಸ್ತಿ, ಯಾವ ಪ್ರಶಸ್ತಿಗಳು ಬಂತು, ಮತ್ತೆ ಅವರ ಯಾವುದು ಶ್ರೀರಾಮಾಯಣ ದರ್ಶನಂ ಅದಕ್ಕೆ ಯಾವ್ಯಾವ್ದು ಬಂತು, ಅವರ ಪ್ರಮುಖ ಕೃತಿ ಯಾವುದು ಅನ್ನೋದು ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಈಗ ನಾವು ಪಾಠಕ್ಕೆ ಹೋಗೋಣ. ಕಥೆಗಾರ ಮಂಜಣ್ಣ. ಈ ಟೈಟಲ್ ನೋಡಿದ ತಕ್ಷಣ ನಿಮ್ಗೆ ಒಂದು ರೀತಿಯ ಇಮ್ಯಾಜಿನೇಷನ್ ಬಂದಿರ್ಬೇಕಲ್ಲ. ಕಥೆಗಾರ ಮಂಜಣ್ಣ ಅಂದ್ರೆ ಕಥೆ ಹೇಳೋ ಅವರ ಹೆಸರು ಮಂಜಣ್ಣ ಅಂತ. ಈಗ ಸ್ಟಾರ್ಟ್ ಮಾಡೋಣ. ಮಂಜಣ್ಣ ನಮ್ಮ ಮನೆಯ ಆಳು, ಬಹಳ ಹಳೆಯ ಮನುಷ್ಯ, ಅಂದರೆ ಸುಮಾರು 60 ವರ್ಷ. ಅವನ ಮುಖದ ತುಂಬ ಬಿಳಿಯ ಗಡ್ಡ, ಮೀಸೆ, ತಲೆಯ ತುಂಬ ಹಣ್ಣು ಹಣ್ಣು ಕೂದಲು. ಇಲ್ಲಿ ಸರಿಯಾಗಿದ್ದು ಬಂದಿಲ್ಲ, ಕೂದಲು, ಇದು ಕೂದಲು ಅಲ್ಲ, ಕೂದಲು. ಅವನ ಗಡ್ಡವೇನು ಮಲೆನಾಡಿನ ಗಿರಿಗಳ ಮೇಲೆ ನಿಬಿಡವಾಗಿ ಬೆಳೆವ ತರುಣಿಕರದಂತೆ ಉದ್ದವಾಗಿ ನೀಳವಾಗಿರಲಿಲ್ಲ. ಬಯಲು ಸೀಮೆಯ ಗುಡ್ಡಗಳಲ್ಲಿ ಬೆಳೆಯುವ ವಿರಳವಾದ ಪೊದೆಗಳಂತೆ ಇತ್ತು. ಸುಲಭವಾಗಿ ಹೇಳುವುದಾದ್ರೆ ಇಲಿ ತರಿದಂತೆ ಇತ್ತು. ಸೊ ನಾನು ಇದು ಓದುವಾಗ, ಇಲ್ಲ ಇದು ಪಾಠ ಅರ್ಥ ಮಾಡ್ಕೊಳ್ಳುವಾಗ ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಕೈಯಲ್ಲಿ ಹಿಡ್ಕೊಂಡು, ನಾನು ಓದಿದಾದ್ಮೇಲೆ ನೀವು ಓದಿ, ಆ ಪ್ರೊನೌನ್ಸಿಯೇಷನ್ ಇಲ್ಲ ವರ್ಡ್ಸ್ ಎಲ್ಲ ಫೆಮಿಲಿಯರೈಸ್ ಆಗುತ್ತೆ ನಿಮ್ಗೆ. ಈಗ ಇದರ ಎಕ್ಸ್ಪ್ಲನೇಷನ್ ನೋಡೋಣ. ಮಂಜಣ್ಣ ನಮ್ಮ ಮನೆಯ ಆಳು ಅಂದ್ರೆ ಮಂಜಣ್ಣ ನಮ್ಮ ಮನೆ ಅಂದ್ರೆ ಇಲ್ಲಿ ಕುವೆಂಪು ಅವರು ಅವರ ಜೀವನದಲ್ಲಿ ನಡೆದ ಘಟನೆಗಳನ್ನೇ ಕೃತಿಗಳನ್ನಾಗಿ ಬರೆದಿದ್ದಾರೆ. ಒಂದು ಕಥೆಯನ್ನಾಗಿ ಕಥೆಗಾರ ಮಂಜಣ್ಣ ಅಂತ ಬರೆದ್ಬಿಟ್ಟಿದ್ದಾರೆ. ಸೊ ಈ ಕುವೆಂಪು ಅವರು ತಮ್ಮ ಬಾಲ್ಯದಲ್ಲಿ ನಡೆದ ಒಂದು ಘಟನೆ, ಅದರ ಬಗ್ಗೆ ಬರಿತಾ ಇದ್ದಾರೆ. ಸೊ ಕುವೆಂಪು ಅವರ ಮನೆಯ ಕೆಲಸಗಾರ ಮಂಜಣ್ಣ ಅಂತ, ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವನು ಮಂಜಣ್ಣ ಅಂತ. ಬಹಳ ಹಳೆಯ ಮನುಷ್ಯ.
ಹಳೆ ಮನುಷ್ಯ ಅಂದ್ರೆ ಸ್ವಲ್ಪ ವಯಸ್ಸಾಗಿತ್ತು, ಅಂದ್ರೆ ಸುಮಾರು 60 ವರ್ಷ ವಯಸ್ಸಾಗಿತ್ತು, ಸೀನಿಯರ್ ಸಿಟಿಸನ್. ಆಯ್ತಾ? ಸೊ ಅವ್ರ ಮನೆಯಲ್ಲಿ, ಕುವೆಂಪು ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಇವರು ಮಂಜಣ್ಣ ಅನ್ನೋರು. ಅವರ ಮುಖದ ತುಂಬಾ ಬಿಳಿ ಗಡ್ಡ, ಮೀಸೆ, ತಲೆ ತುಂಬಾ ಹಣ್ಣು ಕೂದಲು. ಅವರ ಮುಖದ ತುಂಬಾ ಬಿಳಿ ಗಡ್ಡ, ಬಿಳಿಯಾಗಿರೋ ಗಡ್ಡ, ಮೀಸೆ, ಮತ್ತೆ ತಲೆ ತುಂಬಾ ಹಣ್ಣು ಕೂದಲು ಅಂದ್ರೆ ಆ ಬಿಳಿ ಕೂದಲೇ ಒಂದು ರೀತಿ ಹಣ್ಣು ಅಂದ್ರೆ ರೈಪ್ ಆದಂಗೆ, ಅಂದ್ರೆ ಏಜ್ ಆಗಿರುತ್ತಲ್ಲ, ಅದಕ್ಕೆ ಆ ರೀತಿ ಬರೆದಿದ್ದಾರೆ ಕುವೆಂಪು ಅವರು. ಅವನ ಗಡ್ಡವೇನು ಮಲೆನಾಡಿನ ಗಿರಿಗಳ ಮೇಲೆ ನಿಬಿಡವಾಗಿ ಬೆಳೆವ ತರುಣಿಕರದಂತೆ ಉದ್ದವಾಗಿ ನೀಳವಾಗಿರ್ಲಿಲ್ಲ. ಅಂದ್ರೆ ಅವನ ಗಡ್ಡ ಏನು ಮಲೆನಾಡಿನ ಗಿರಿಗಳು, ಮಲೆನಾಡಿನ ಬೆಟ್ಟಗಳ ಮೇಲೆ ಬೆಳೆಯೋ ತರ, ಅಂದ್ರೆ ತುಂಬಾ ನಿಬಿಡವಾಗಿ ಅಂದ್ರೆ ಒತ್ತಾಗಿ ಬೆಳೆಯೋ ತರ ತರುಣಿ ಕರದಂತೆ, ಅಂದ್ರೆ ಅದೊಂದು ರೀತಿಯ ಒಂದು ಡೆನ್ಸ್ ಆಗಿರೋ ಫಾರೆಸ್ಟ್ ರೀತಿ ಉದ್ದವಾಗಿ ನೀಳವಾಗಿ, ಅಂದ್ರೆ ಉದ್ದಕ್ಕೆ ಸ್ಟ್ರೈಟ್ ಆಗಿ ಏನು ಇರ್ಲಿಲ್ಲ. ಬಯಲು ಸೀಮೆಯ ಗುಡ್ಡಗಳಲ್ಲಿ, ಬಯಲು ಸೀಮೆ ಇರುತ್ತಲ್ಲ, ಆ ಗುಡ್ಡಗಳಲ್ಲಿ ಬೆಳೆಯೋ ವಿರಳವಾಗಿರೋ ಪೊದೆಗಳ ತರ, ಅಂದ್ರೆ ಅಲ್ಲಲ್ಲಿ ವಿರಳವಾಗಿರೋದು, ಅಂದ್ರೆ ಒತ್ತಾಗಿಲ್ದೇ ಇರೋದು, ಆ ರೀತಿ ಇತ್ತು. ಸುಲಭವಾಗಿ ಹೇಳೋದಾದ್ರೆ ಇಲಿ ಸ್ವಲ್ಪ ಕಚ್ಚಿ ಬಿಟ್ಟಿರುತ್ತಲ್ಲ, ಇಲಿ ತರಿದಂತೆ ಇತ್ತು ಅಂತ ಹೇಳ್ತಾ ಇದ್ದಾರೆ ಕುವೆಂಪು ಅವರು. So Kuvempu is one of the character here, and this story goes around his childhood memories. So he has written this story based on his like childhood experience or the memories. Okay. Now Manjanna is our servant, he says. So Manjanna was a servant in Kuvempu's house, okay, home. So when Kuvempu was a small kid, Manjanna was a servant. He was working in their field or somewhere. They used to stay in their home only. Somewhere they will give some small space for the servants and they will stay there. He is a very old chap, bahala hale manusha. That is like he may be approximately around 60 years of age. His face was fully covered with white beard, bligada, and mustache, white beard, mustache, and head is also full of old white hair, like ripened hair, old white hair. As he was very old, obviously it will be like that. His beard was not very lengthy or long, just like the trees. So tarunikara, taruni means very young, okay, young lady. So it's a kind of tall tree in Malenadu region. Malenadu is a region in Karnataka state covering slopes of Western Ghats, or we also call it as Sahyadri mountain range. Okay. So always it will be full greenery. So it's a evergreen forest over there and a very beautiful place. So his beard was not like that, very dense, but it was like plain land. Bayalisime means plain land. In plain land, shrubs spread here and there, right? It will not be like very dense. Okay, shrubs spread here and there. It was like that. To tell shortly, it was like gnawed by the rat. Rat will gnaw it, right? Like that. Here and there it was there, the hairs. So as this lesson is a big, okay, so we cannot finish this lesson in 1 or 2 videos. Okay, it will take more parts. Okay, let's continue. ಅದಕ್ಕೊಂದು ಕಾರಣ ಇದೆ. ನಮ್ಮ ಮಂಜಣ್ಣ ಕ್ಷೌರಿಕರೊಡನೆ ಅಸಹಕಾರ ಮಾಡಿದ್ದ. ಒಪ್ಪನವೆಂದರೆ ಅವನಿಗೆ ನಮ್ಮೆಲ್ಲರಿಗಿರುವಂತೆ ಒಂದು ವೈಭವವಾಗಿರಲಿಲ್ಲ. ಅವನಿಗೆ ಕುಡುಗೋಲೆ ಮುಂಡನದ ಕೈದು. ಸೊ ಈ ರೀತಿ ಮಂಜಣ್ಣ ಕಾಣಿಸ್ತಾ ಇದ್ದ ನೋಡಿ. ಮತ್ತೆ ಇಲ್ಲಿ ತಲೆ ಮೇಲೆ ಅಲ್ಲಲ್ಲ ಕೂದಲು, ಇದನ್ನು ತುಂಬಾ ಅಲ್ಲಲ್ಲ, ಓಕೆ, ತುಂಬಾ ಡೆನ್ಸ್ ಆಗೇನೆ ಇರಲಿಲ್ಲ. ಸೊ ನಾವಿಲ್ಲಿ ಓದ್ತಾ ಇದ್ವಿ, ಅವನಿಗೆ ಕುಡಿಗೋಲೆ ಮುಂಡನದ ಕೈದು, ಗಡ್ಡ ಉದ್ದವಾದ ಕೂಡಲೇ ಅದರ ತುದಿಯನ್ನು ಒಟ್ಟುಗೂಡಿಸಿ ಮಸೆದು ಹರಿತ ಮಾಡಿದ ಕುಡಿಗೋಲಿನಿಂದ ಚರಚರನೆ ಕೊಯ್ಯುತ್ತಿದ್ದ. ಬೆಳೆದು ಹಣ್ಣಾಗಿ ನಿಂತ ಭತ್ತದ ಪೈರನ್ನು ಸವರಿ ರಾಶಿ ಮಾಡುವಂತೆ. ಈಗ ಅದನ್ನು ಯೋಚಿಸಿಕೊಂಡರೆ ನಗು ಬರುತ್ತದೆ.
ಆಗ ಬರುತ್ತಿರಲಿಲ್ಲ. ಸೊ ಇದಕ್ಕೆ ಒಂದು ಕಾರಣ ಇದೆಯಂತೆ. ಏನು, ಈ ಗಡ್ಡದ ಬಗ್ಗೆ ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ರೀತಿ ಅದರ ಬಗ್ಗೆ ಏನು ಅಂತ ಒಂದು ವಿಷಯ ಹೇಳ್ತಾ ಇದ್ದಾರೆ ಕುವೆಂಪು ಅವರು. ಅದಕ್ಕೆ ಒಂದು ಕಾರಣ ಇದೆಯಂತೆ. ನಮ್ಮ ಮಂಜಣ್ಣ ಕ್ಷೌರಿಕರು ಅಂದ್ರೆ ಹೇರ್ ಕಟ್ ಮಾಡ್ತಾರಲ್ಲ, ಅವರನ್ನೇ ಸಹಕರಿಸಿರ್ಲಿಲ್ಲ. ಅಂದ್ರೆ ಅಲ್ಲಿ ಹೇರ್ ಕಟ್ಗೆ ಹೋದಾಗ ಅಂದ್ರೆ ಇಷ್ಟ ಆಗಿರ್ಲಿಲ್ಲ ತನಗೆ, ಏನೋ ಅವರು ಮಾಡೋ ಹೇರ್ ಕಟ್ ಎಲ್ಲ. ಅವ್ರು ಕಟ್ ಮಾಡೋ ಕೂದಲು ಕಟ್ ಮಾಡೋದು ಒಪನವೆಂದರೆ, ಓಕೆ, ಇದು ಒಂದಷ್ಟು ಗ್ರಾಮರ್ ಮಿಸ್ಟೇಕ್ಸ್ ಇದೆ, ಪುಸ್ತಕದಲ್ಲಿ ನೋಡ್ಕೊಳ್ಳಿ ನೀವು. ಒಪನವೆಂದರೆ ಅವನಿಗೆ ನಮ್ಮೆಲ್ಲರಿಗಿರುವಂತೆ ಒಂದು ವೈಭವ ಆಗಲಿಲ್ಲ. ಅಂದ್ರೆ ಒಪನ ಅಂದ್ರೆ ಹೇರ್ ಕಟ್ ಅಂದ್ರೆ ನಮ್ಗೆಲ್ರಿಗೂ, ನಾವು ಹೇರ್ ಕಟ್ಗೆ ಹೋಗ್ತಾ ಇದೀವಿ ಅಂದ್ರೆ, ಇವತ್ತು ಆ ಸ್ಟೈಲ್ ಮಾಡಿಸ್ಕೊಳ್ಳೋಣ, ಈ ಸ್ಟೈಲ್ ಮಾಡಿಸ್ಕೊಳ್ಳೋಣ, ಒಂದು ರೀತಿ ಫ್ರೀ ಅಪ್ ಆಗುತ್ತೆ ಹೇರ್ ಕಟ್ ಆದ್ಮೇಲೆ. ಅದೊಂದು ರೀತಿಯ ವೈಭವ. ಆದ್ರೆ ಇಷ್ಟ ಆಗ್ತಾ ಇರಲಿಲ್ಲ ಯಾರಿಗೆ, ಮಂಜಣ್ಣನ್ಗೆ ಇಷ್ಟ ಆಗ್ತಾ ಇರಲಿಲ್ಲ, ವೈಭವ ಅಂತ ಅನಿಸ್ತಾ ಇರ್ಲಿಲ್ಲ ಅವನಿಗೆ. ಕುಡುಗೋಲೆ ಮುಂಡನದ ಕೈದು. ಸೊ ಕುಡುಗೋಲು ಅಂತ ಬರುತ್ತೆ, ಈ ರೀತಿ ಇರುತ್ತೆ ಕುಡುಗೋಲು ಅಂತ. ಇದನ್ನ ನಾವು ಏನಪ್ಪಾ ಇದು ಹುಲ್ಲು ಅದನ್ನೆಲ್ಲ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಕುಡುಗೋಲೆ ಆ ಮುಂಡನ ಅಂದ್ರೆ ಹೇರ್ ಕಟ್ ಮಾಡೋ ಒಂದು ಆಯುಧ ಅಂತ. ಸೊ ಗಡ್ಡ ಉದ್ದವಾದ ಕೂಡಲೇ ಅದರ ತುದಿಯನ್ನು ಒಟ್ಟುಗೂಡಿಸಿ ಮಸೆದು ಹರಿತ ಮಾಡಿದ ಕುಡಿಗೋಲಿಂದ ಚರಚರನೆ ಕೊಯ್ಯುತ್ತಿದ್ದ. ಅಂದ್ರೆ ಗಡ್ಡ ಉದ್ದ ಆಯ್ತು ಅಂದ್ರೆ ಅದನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಸ್ವಲ್ಪ ಹರಿತ ಮಾಡಿ ಅಂದ್ರೆ ಒಂದು ಕಲ್ಲಿನ ಮೇಲೆ ಈ ಕುಡಿಗೋಲ್ನ ಹಿಂಗೆ ಫ್ರಂಟ್ ಟು ಬ್ಯಾಕ್ ಉಜ್ತಾ ಇದ್ರೆ, ಹಾರಿಜಾಂಟಲ್ ಆಗಿ ಉಜ್ತಾ ಇದ್ರೆ, ಮೇಲೆ ಕೆಳಗಡೆ ಉಜ್ತಾ ಇದ್ರೆ ಅದು ಸ್ವಲ್ಪ ಶಾರ್ಪ್ ಆಗುತ್ತೆ. ಅದಾದ್ಮೇಲೆ ಹಿಡ್ಕೊಂಡ್ಬಿಟ್ಟು ಹಿಂಗೆ ಕಟ್ ಮಾಡ್ತಾ ಇದ್ದ, ಚರ್ಚರ್ ಅಂತ ಕಟ್ ಮಾಡ್ಬಿಡ್ತಾ ಇದ್ದ, ಒಂದು ರೀತಿ ರಫ್ ಆಗಿ. ಅದು ಯಾವ ರೀತಿ ಇತ್ತಂದ್ರೆ, ಬೆಳೆದು ಹಣ್ಣಾಗಿ ನಿಂತ ಭತ್ತದ ಪೈರನ್ನು ಸವರಿ ರಾಶಿ ಮಾಡಿದಂತೆ. ಅಂದ್ರೆ ಅದು ಯಾವ ರೀತಿ ಇತ್ತಂದ್ರೆ, ಬೆಳೆದಂತ ಭತ್ತದ ಪೈರಿರುತ್ತಲ್ಲ, ಭತ್ತದ ಪೈರನ್ನ ಈ ರೀತಿ ರಾಶಿ ಮಾಡ್ದಾಗೆ ಹಿಂಗ್ ಕಟ್ ಮಾಡಿ ಎತ್ತಿ ಅಲ್ಲಿ ಹಾಕ್ಬಿಡ್ತಾ ಇದ್ದ ಮಂಜಣ್ಣ. ಈಗ ಅದನ್ನು ಯೋಚಿಸ್ಕೊಂಡ್ರೆ ನಗು ಬರುತ್ತಂತೆ ಇವಾಗ ದೊಡ್ಡವರಾದ್ಮೇಲೆ. ಆದ್ರೆ ಆವಾಗಂತೂ ನಂಗೇನ್ ನಗು ಬರ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ ಮಂಜಣ್ಣ. So there is a reason. This how like I just took a random picture. Okay, I don't know how actual Manjanna looks. Okay, they have not given any picture. Okay, this is just for your like imagination. Okay, there is a reason and there is a story behind that beard. What is it? Our Manjanna was not cooperative with barbers. Okay, he was asahakara madidda. He was not cooperative with barbers. Kshaurika. Haircut means never meant like any exciting or glory, unlike other people. Okay, for Opana means haircut for Manjanna. ಅವನಿಗೆ ಕುಡಿಗೋಲೆ ಮುಂಡನದ ಕೈದು. ಕುಡಿಗೋಲು, this is like ಕುಡಿಗೋಲು. Okay, so this kudigolu is like used for cutting grass and small plants. Okay, so this for him, this is the weapon for mundana, haircut. Mundana means for bald also they call mundan they call, right, hair shave or something. Okay, so this was the weapon for Manjanna. As soon as the beard becomes little lengthy, okay, he used to gather all the endings of that beard hair together. Okay, ಎಲ್ಲಾನು ಒಟ್ಟುಗೂಡಿಸಿ, ಎಲ್ಲಾನ ಒಟ್ಟುಗೂಡಿಸ್ಬಿಟ್ಟು ಅಂದ್ರೆ make everything like pull everything together. And then what he used to do, gather everything and hold at the end. Okay, holding at the end that beard hair together, he used to cut with that sharp kudigol. Okay, and before that he used to sharpen that kudigol. Okay, it was like just like cutting the wheat, like wheat you have seen, right, wheat grass, just like cutting the wheat grass when it is ready for harvest and make a heap out of it. So after cutting he will make a heap, a small heap, that will be beard hair, small heap, this is a big heap. So now if I think about that situation, not me, Kuvempu, okay, he says, now when I think about this situation, I feel like laughing like anything, but that time I never felt like laughing. This is what Kuvempu says about
Manjanna. So this is a small introduction about Manjanna, and still some more introduction is there. Then afterwards the actual story starts. We'll be seeing the remaining part in the next video. Okay. If you have any doubts, you can write to me.